ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನೌಕರರ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಸರ್ಕಾರ ಈಗ ಒಂದು ಆದೇಶವನ್ನು ಹೊರಡಿಸಿದೆ. ಇದರಿಂದ ಹಲವಾರು ನಿವೃತ್ತ ನೌಕರರಿಗೆ ಮತ್ತು ಅವರ ಕುಟುಂಬದವರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ ಸ್ನೇಹಿತರೆ. ಸೊ ಈ ಬಗ್ಗೆ ಒಂದು ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಪಿಂಚಣಿ ಎಷ್ಟು ಹೆಚ್ಚಳವನ್ನು ಮಾಡಲಾಗಿದೆ, ಏನೇನು ಅನುಕೂಲ ಸಿಗಲಿದೆ ಸೊ ನೌಕರರಿಗೆ ಮತ್ತು ನಿವೃತ್ತ ನೌಕರರಿಗೆ, ಇದರ ಬಗ್ಗೆ ನೋಡೋದಾದರೆ ನೋಡಿ, ಯಾರಿಗೆ ಈ ಹೆಚ್ಚಳ ಲಭ್ಯ ಆಗುತ್ತೆ ಅಂತಂದರೆ ನೋಡಿ, ಕೇಂದ್ರ ಸರ್ಕಾರದ ನಿವೃತ್ತ ನಾಗರಿಕ ಸೇವಾ ನೌಕರರಿಗೆ ಹಾಗೂ ಅವರ ಪತ್ನಿ ಮತ್ತು ಪತಿ ಅವರಿಗೆ, ಮತ್ತು ಹಿರಿಯ ನಾಗರಿಕರು ಅದು 80 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಈ ಅನುಕೂಲ ಲಾಭ ಸಿಗಲಿದೆ ಸ್ನೇಹಿತರೆ. ಸೊ ಇದಕ್ಕೆ ಯಾವ ನಿಯಮ ಅನ್ವಯಿಸುತ್ತೆ ಅಂದರೆ ನೋಡಿ, ಈ ಮಾರ್ಗಸೂಚಿ SCCS ಪೆನ್ಷನ್ ನಿಯಮ 44 ಅದರ ಉಪನಿಯಮ 6 ಪ್ರಕಾರ ಜಾರಿಗೆ ಬರುತ್ತೆ. ಇದನ್ನು ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಅಧಿಕೃತವಾಗಿ ಪ್ರಕಟಿಸಿದೆ. ಸೊ ನೋಡಿ, ಎಷ್ಟು ವರ್ಷದವರೆಗೆ ಎಷ್ಟು ಪಿಂಚಣಿ ಹೆಚ್ಚಳ ಆಗುತ್ತೆ ಅಂತಂದರೆ 80 ರಿಂದ 85 ವರ್ಷ ವಯಸ್ಸಿನ ನಿವೃತ್ತ ನೌಕರರಿಗೆ ಅವರ ಮೂಲ ಪಿಂಚಣಿಯಲ್ಲಿ 20% ಹೆಚ್ಚಳವನ್ನು ಮಾಡಲಾಗಿದೆ. ಹಾಗೆ 85 ರಿಂದ 90 ವರ್ಷದವರಿಗೆ 30%, 90 ರಿಂದ 95 ವರ್ಷದವರಿಗೆ 40%, ಹಾಗೆ 95 ರಿಂದ 100 ವರ್ಷ ಅವರಿಗೆ 50% ಮತ್ತು 100 ವರ್ಷ ಹೆಚ್ಚಿನವರಿಗೆ 100% ಪಿಂಚಣಿಯನ್ನು ಹೆಚ್ಚಳ ಮಾಡಲಾಗಿದೆ ಸ್ನೇಹಿತರೆ. ಈ ಹೆಚ್ಚಳ ಯಾವ ದಿನಾಂಕದಿಂದ ಅನ್ವಯ ಆಗುತ್ತೆ ಅಂತಂದರೆ ನೋಡಿ, ಅನುಪಾತಿಕವಾಗಿ ಅವರ ವಯಸ್ಸು ಯಾವಾಗ ತಲುಪ್ತಾರೆ ಆ ದಿನಾಂಕದಿಂದಲೇ ಅದು ಜಾರಿಗೆ ಬರುತ್ತೆ. ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಈಗ 2025 ಆಗಸ್ಟ್ 15ರಂದು 80 ವರ್ಷ ತಲುಪಿದ್ರೆ ಅದೇ ದಿನಾಂಕದಿಂದ ಹೆಚ್ಚುವರಿ 20% ಪಿಂಚಣಿಗೆ ಅವರು ಅರ್ಹರಾಗ್ತಾರೆ. ಸೊ ಅದಕ್ಕೆ ಬ್ಯಾಂಕ್ಗಳು ಮತ್ತು ಇಲಾಖೆಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ. ಎಲ್ಲ ಬ್ಯಾಂಕುಗಳು, ಪಿಂಚಣಿ ಪಾವತಿ ಘಟಕಗಳು ಮತ್ತು ಸಂಬಂಧಿತ ಸರ್ಕಾರಿ ಇಲಾಖೆಗಳು ಈ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಪಿಂಚಣಿದಾರರಿಗೆ ಈ ಮಾಹಿತಿ ಪ್ರತ್ಯಕ್ಷವಾಗಿ ತಲುಪಿಸಲು ಕ್ರಮವನ್ನು ಕೈಗೊಳ್ಳಬೇಕು. ಪಿಂಚಣಿದಾರರು ತಮ್ಮ ವಯಸ್ಸು ಪೂರೈಸುವ ದಾಖಲೆಗಳೊಂದಿಗೆ ತಮ್ಮ ಬ್ಯಾಂಕ್ ಅಥವಾ ಪಿಂಚಣಿ ನೀಡುವ ಇಲಾಖೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಏನೇನು ದಾಖಲೆಗಳನ್ನ ಕೊಡಬೇಕಾಗತ್ತೆ ಅಂದರೆ ಹೆಚ್ಚಿಗೆ ಏನಿಲ್ಲ ನೋಡಿ, ಜನ್ಮ ದಿನಾಂಕ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಮುಂತಾದ ಮಾನ್ಯ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಹಾಗೂ ತಮ್ಮ ಪಿಂಚಣಿ ಪಾವತಿಯ ವಿವರದ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ಸೊ ಇದರಿಂದ ನೋಡಿ, ಹಿರಿಯ ನಾಗರಿಕರ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗುತ್ತೆ ಮತ್ತು ಆರ್ಥಿಕ ಭದ್ರತೆ ಸಿಕ್ಕಿದಂಗೆ ಆಗುತ್ತೆ ಮತ್ತು ಸರ್ಕಾರದ ಘನತೆಯ ನಿರೂಪಣೆ ಆಗುತ್ತೆ. ಮತ್ತು ನೋಡಿ, ಹಿರಿಯ ನಾಗರಿಕರಿಗೆ ಗೌರವ ಮತ್ತು ಸುರಕ್ಷತೆ ನೀಡುವ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಮಹತ್ವದ ಹೆಜ್ಜೆ ಅಂತಲೇ ಹೇಳ್ಬೋದು. ಪಿಂಚಣಿದಾರರಿಗೆ ನೋಡಿ ಏನು ಗೊತ್ತಿರಬೇಕಪ್ಪ ಅಂತಂದರೆ, ಹೆಚ್ಚುವರಿ ಪಿಂಚಣಿ ಸ್ವಯಂಚಾಲಿತವಾಗಿ ಬರುತ್ತದೆ ಎಂಬ ಭಾವನೆ ತಪ್ಪಾಗಿದೆ. ಕೆಲವೊಮ್ಮೆ ಅರ್ಜಿಯ ಮೂಲಕ ಈ ಹೆಚ್ಚುವರಿ ಪಿಂಚಣಿಗೆ ಅರ್ಜಿಯನ್ನು ಹಾಕಬೇಕಾಗುತ್ತೆ. 80, 85, 90, 95 ಅಥವಾ 100 ವರ್ಷ ತಲುಪಿದ ದಿನಾಂಕವನ್ನು ಬ್ಯಾಂಕಿಗೆ ಅಥವಾ ಪಿಂಚಣಿ ಇಲಾಖೆಗೆ ಪತ್ತೆ ಹಚ್ಚಿಸಲು ಸಹಾಯ ಮಾಡುವ ದಾಖಲೆಗಳನ್ನು ಸಲ್ಲಿಸಬೇಕಾಗತ್ತೆ. ಸೊ ಇಲ್ಲೊಂದು ಕಾಂಟ್ಯಾಕ್ಟ್ ಡಿಪಾರ್ಟ್ಮೆಂಟ್ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ, ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿನ ಪಡ್ಕೋಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಹೆಚ್ಚಿಗೆ ಕೆಲಸ ಏನಿಲ್ಲ, ನೀವು ಪಿಂಚಣಿಯ ಇಲಾಖೆ ಅಥವಾ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಈ ವರ್ಷ 80 ವರ್ಷ ಅಥವಾ 85 ವರ್ಷ ತುಂಬಿದ ನಂತರ ನೀವು ಅವ್ರನ್ನ ಮೀಟ್ ಮಾಡಿ ಅದೊಂದು ದಾಖಲೆಯನ್ನು ನೀವು ಕೊಟ್ಟರೆ ಅದು ಆಟೋಮೆಟಿಕ್ ನಿಮಗೆ ಪಿಂಚಣಿ ಹೆಚ್ಚಳ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.